morning students. Today we are going to start the next concept in your second chapter, that is the types of the companies. In the last classes here we have seen that we have discussed about the company, meaning of the company, nature of the company, features of the company, and also here some of the differences between that is here ಪಾಲುಗಾರಿಕೆ ಸಂಸ್ಥೆ ಮತ್ತು ಕಂಪನಿ ಮೀನ್ಸ್ ಪಾರ್ಟ್ನರ್ಶಿಪ್ ಫರ್ಮ್ ಅಂಡ್ ಕಂಪನಿ ಡಿಫರೆನ್ಸ್ ಅನ್ನು ನಾವು ನೋಡಿದ್ದೀವಿ. ಇವತ್ತಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ ಕಂಪನಿಯ ಪ್ರಕಾರಗಳು ಅಂತ ಹೇಳ್ತೀವಿ. ಅಂದ್ರೆ ಕಂಪನಿಯ ಪ್ರಕಾರ ಅಂದ್ರೆ ಹಲವಾರು ಕಂಪನಿಗಳನ್ನು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅಂದ್ರೆ ಟೋಟಲ್ ಆಗಿ ಈ ಒಂದು ಜಗತ್ತಿನಲ್ಲಿ ಹಲವಾರು ಕಂಪನಿಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅಂದ್ರೆ ಏತಕ್ಕಾಗಿ ಕಂಪನಿಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಂತಂದ್ರೆ ಒಂದು ವ್ಯವಹಾರವನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಅಂತಂದ್ರೆ ಅದು ಯಾವುದೇ ವ್ಯವಹಾರ ಇಲ್ಲದೆ ಸೇವೆಗಳನ್ನು ಮಾಡುವುದಕ್ಕಾಗಿ, ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ, ಉತ್ಪಾದನೆಗಳನ್ನು ಮಾಡುವುದಕ್ಕಾಗಿ, ಈ ರೀತಿಯ ಹಲವಾರು ಒಂದು ಕಾರ್ಯಚಟುವಟಿಕೆಗಳನ್ನು ನಡೆಸುವುದಕ್ಕಾಗಿ, ಒಂದು ದೇಶದ ಒಂದು ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ಹಲವಾರು ತರಹದ ಕಂಪನಿಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅವು ಯಾವುಗಳ ಅಂದರೆ ಈ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಕೆಲವೊಂದು ಆಧಾರಗಳನ್ನು ಇಟ್ಟುಕೊಂಡು ಆ ಆಧಾರಗಳ ಮೇಲೆ ಕಂಪನಿಗಳನ್ನು ವಿವಿಧ ವಿಭಾಗಗಳಲ್ಲಿ ಇಲ್ಲಿ ವಿಂಗಡಿಸಲಾಗಿದೆ. ಅಂತಂದ್ರೆ ಏನಂದ್ರೆ ಕಂಪನಿಗಳನ್ನು ಶಾಸನಗಳ ಆಧಾರದ ಮೇಲೆ 3 ವಿಭಾಗಗಳಲ್ಲಿ ನಾವು ವಿಂಗಡಿಸಿದ್ದೇವೆ. ಶಾಸನ ಅಂತಂದ್ರೆ ಏನಿದೆ, ಕಾನೂನಿನ ನಿಯಮಗಳನ್ನು ಅನುಸರಿಸಿ. ಅಂತಂದ್ರೆ ಇಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿ ಯಾವುದೇ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಆ ಒಂದು ಕಾನೂನನ್ನು ಅನುಸರಿಸಿ ಇಲ್ಲಿ ನಾವು ಆ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕು. ಅವುಗಳನ್ನು 3 ರೀತಿಯಲ್ಲಿ ಅಂದ್ರೆ ಮತ್ತೆ ಸಲ್ಲದು ಪಡೆದ ಕಂಪನಿ, ಇದು ಕೂಡ ಕಾನೂನಿನ ಪ್ರಕಾರ ಸ್ಥಾಪನೆಯಾದ ಕಂಪನಿ, ಶಾಸನಬದ್ಧ ಕಂಪನಿ, ಇದು ಕಾನೂನಿನ ಪ್ರಕಾರ ಸ್ಥಾಪನೆಯಾದ ಕಂಪನಿ ಮತ್ತು ನೋಂದಾಯಿಸಲ್ಪಟ್ಟ ಕಂಪನಿಗಳು, ಇದು 3 ವಿಧಗಳಲ್ಲಿ ನಾವು ವಿಂಗಡಿಸಿದ್ದೇವೆ. ನೋಡಿ, ಸಲ್ಲದು ಪಡೆದ ಕಂಪನಿ ಅಂತಂದರೆ ಆ ಒಂದು ದೇಶದ ರಾಜನಿಂದ ಅಥವಾ ಆ ರಾಜ್ಯದ ಒಬ್ಬ ದೊರೆಯಿಂದ ಸನ್ನದು ಪಡೆದು ಸ್ಥಾಪನೆ ಮಾಡಲ್ಪಟ್ಟ ಒಂದು ಕಂಪನಿ. ಅಂದ್ರೆ ನಮ್ಮ ದೇಶದ ಸರ್ಕಾರದಿಂದ, ಒಂದು ನಮ್ಮ ದೇಶಕ್ಕೆ ಅನ್ವಯಿಸುವಂತ ಸರ್ಕಾರದಿಂದ ಒಂದು ಸನ್ನದನ್ನು ಪಡೆದು ಆ ಸನ್ನದಿನ ಪ್ರಕಾರ ಸ್ಥಾಪನೆಯಾದಂತಹ ಕಂಪನಿಗಳೇ ಸನ್ನದು ಪಡೆದ ಕಂಪನಿಗಳು ಎಂದು ಹೇಳ್ತೇವೆ. ಸನ್ನದು ಅಂತಂದ್ರೆ ಏನಿದೆ? ಸನ್ನದು ಅಂತಂದ್ರೆ ಅವರಿಂದ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಆ ಸನ್ನದಿನಲ್ಲಿ ರೂಪಿಸಿದಂತಹ ನೀತಿ ನಿಯಮಾವಳಿಗೆ ಅನುಗುಣವಾಗಿ ಇಲ್ಲಿ ಇಂತಹ ಕಂಪನಿಗಳು ಕಾರ್ಯನಿರ್ವಹಿಸುತ್ತವೆ. ಅಂದರೆ ಆ ಕಂಪನಿಯು ಯಾವ ವ್ಯವಹಾರವನ್ನು ಮಾಡಬೇಕು, ಯಾವ ರೀತಿ ಅದು ಅಂದರೆ ಯಾವ 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 ವ್ಯವಹಾರವನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು ಎಂಬ ಇತ್ಯಾದಿ ಏನು ನಿಮ್ಗೆ ಎಲ್ಲ ನಿಯಮಗಳನ್ನು ನಾವು ಫಾಲೋ ಮಾಡ್ತೀವಿ. ಒಂದು ಕಂಪನಿಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಆ ಎಲ್ಲ ನಿಯಮಗಳು ಏನು ಸನ್ನದಿನಲ್ಲಿ ಅಂದ್ರೆ ಈ ಕಾನೂನಿನಲ್ಲಿ, ಸನ್ನದಂದ್ರೆ ಈ ಕಾನೂನಿನಲ್ಲಿ ಅವು ರಚನೆಯನ್ನು ಬರೆಯಲಾಗಿರುತ್ತದೆ. ಆ ಒಂದು ಕಾನೂನು ಯಾವ ರೀತಿ ರಚನೆ ಮಾಡಲಾಗಿದೆಯೋ ಆ ಕಾನೂನಿನ ಪ್ರಕಾರವೇ ಈ ಕಂಪನಿಗಳು ನಡೆಯುತ್ತವೆ. ಅಂತಂದ್ರೆ ಇಲ್ಲಿ ಸದಸ್ಯರ ಹೊಣೆಗಾರಿಕೆ ಅಂತಂದ್ರೆ ಇಲ್ಲಿ ಸದಸ್ಯರು ಯಾವುದೇ ಒಂದು ಹೊಣೆಗಾರಿಕೆಯನ್ನು ಹೊತ್ತಿರುವುದಿಲ್ಲ. ಅಂದ್ರೆ ಕಂಪನಿ ಯಾವುದೇ ಒಂದು ಸಾಲಗಳನ್ನು ತೀರಿಸುವುದಕ್ಕಾಗಿ ಹೊಣೆಯನ್ನು ಅವರು ಹೊತ್ತಿರುವುದಿಲ್ಲ. ಎಲ್ಲ ಅಧಿಕಾರಗಳು ಇಲ್ಲಿ ಸನ್ನದಿನಿಂದಲೇ ಬಂದಿರುತ್ತವೆ. ಆ ಕಾನೂನು ರಚನೆ ಮಾಡಲ್ಪಟ್ಟಂತಹ ಒಂದು ನೀತಿ ನಿಯಮಾವಳಿಗಳಿಗೆ ನಿಬಂಧನೆಗನುಗುಣವಾಗಿ ಇಂತಹ ಕಂಪನಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಂದರೆ ಮೊದಲು ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ನೋಡಿದ್ದೇವೆ, ಬ್ರಿಟಿಷ್ ಬ್ಯಾಂಕ್ ಆಫ್ ಲಿಮಿಟೆಡ್ ಎಂಬ ಕಂಪನಿ. ಈ ತರ ಕಂಪನಿಗಳು ಏನಂತಂದ್ರೆ ಸನ್ನದಿ ಪಡೆದ ಕಂಪನಿಗಳಾಗಿವೆ. ಇಂತಹ ಕಂಪನಿಗಳು ಇಂದು ಬಹಳ ವಿರಳವಾಗಿವೆ. ಆದರೆ ಇಂತಹ ಕಂಪನಿಗಳನ್ನು ಭಾರತ ದೇಶದಲ್ಲಿ ಸ್ಥಾಪನೆ ಮಾಡುವುದಕ್ಕೆ ಯಾವುದೇ ಒಂದು ಅಧಿಕಾರವನ್ನು ಕೊಟ್ಟಿಲ್ಲ. ಅಂದ್ರೆ ಭಾರತ ದೇಶದಲ್ಲಿ ಇಂತಹ ಕಂಪನಿಗಳು ಸ್ಥಾಪನೆ ಮಾಡುವುದಿಲ್ಲವೆಂದೇ ಅರ್ಥ. ಅದೇ ರೀತಿ ಶಾಸನಬದ್ಧ ಕಂಪನಿಗಳು ಅಂತಂದ್ರೆ ಏನು? ಶಾಸನಬದ್ಧ ಕಂಪನಿಗಳೆಂದರೆ ಹೆಸರೇ ಸೂಚಿಸುವಂತೆ ಶಾಸನ ಸಭೆಯಲ್ಲಿ ಪಾಸು ಮಾಡಿದಂತಹ ಕಾನೂನಿನ ಪ್ರಕಾರ ಸ್ಥಾಪನೆಯಾದಂತಹ ಕಂಪನಿಗಳೇ ಶಾಸನಬದ್ಧ ಕಂಪನಿಗಳು ಎಂದು ನಾವು ಕರೆಯುತ್ತೇವೆ. ಅಂತಂದರೆ ಇಲ್ಲಿ ನಮ್ಮಲ್ಲಿ ಇರುವಂತಹ ಗ್ರಾಮ ಸಾರಿಗೆ, ರಸ್ತೆ ಸಾರಿಗೆ, ಹಡಗು ಸಾರಿಗೆ ಇದೆಲ್ಲ ನೋಡ್ತಿಲ್ಲ, ವಾಯು ಸಾರಿಗೆ ಮತ್ತು ಜಲ ಸಾರಿಗೆ, ಈ ಎಲ್ಲಾ ಸಾರಿಗೆಗಳನ್ನು, ಆಸ್ಪತ್ರೆಗಳನ್ನು ಮತ್ತು ಈ ಶಾಲಾ ಕಾಲೇಜುಗಳು ಇವೆಲ್ಲಗಳು ಏನು ಈ ಒಂದು ಶಾಸನಬದ್ಧ ಅಂದ್ರೆ ಅವಕ್ಕೆ ಸರಿ ಶಾಲಾ ಕಾಲೇಜುಗಳೆಲ್ಲ ಈ ಸಾರಿಗೆಗಳು, ಈ ಎಲ್ಲ ರಸ್ತೆ ಸಾರಿಗೆಗಳಾಗಲಿ ಇಂತಹ ಸೇವೆಗಳನ್ನು ಸಲ್ಲಿಸುತ್ತಿರುವಂತಹ ಸರ್ಕಾರಿ ದೊಡ್ಡ ದೊಡ್ಡ ಒಂದು ಕಂಪನಿಗಳು ಈ ಶಾಸನಬದ್ಧ ಕಂಪನಿಗಳು ಅಂದ್ರೆ ಶಾಸನಬದ್ಧ ಕಂಪನಿಗಳು ಎಂದು ನಾವು ಕರೆಯುತ್ತೇವೆ. ಅಂದ್ರೆ ವಿಶೇಷವಾಗಿ ಇವು ಏನಂದರೆ ವಿಶೇಷವಾದ ಕಾನೂನನ್ನು ಅದಕ್ಕೆ ಪಾಸ್ ಮಾಡಲಾಗಿರುತ್ತದೆ. ಆ ಕಾನೂನಿನಲ್ಲಿ ಬರೆಯಲ್ಪಟ್ಟಂದ್ರೆ ಇಂಥ ಕಂಪನಿಗಳನ್ನು ನಡೆಸಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ನಾವು
ಅನುಸರಿಸಬೇಕಾಗುತ್ತದೆ, ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ, ಮತ್ತೆ ಕೆಲವೊಂದು ಸವಲತ್ತುಗಳು ಕೂಡ ಇಂತಹ ಕಂಪನಿಗಳನ್ನು ನಡೆಸಿಕೊಂಡು ಹೋಗಬೇಕಾದರೆ ನಮಗೆ ಬೇಕಾಗುತ್ತದೆ. ಆದ್ದರಿಂದ ಇಂತಹ ಸವಲತ್ತುಗಳನ್ನು ಪೂರೈಸುವುದಕ್ಕಾಗಿ ವಿಶೇಷವಾದ ಕಾನೂನನ್ನು ಸ್ಥಾಪನೆ ಮಾಡಿ ಆ ಕಾನೂನಿನ ಪ್ರಕಾರ ಇಂತಹ ಒಂದು ಕಂಪನಿಗಳನ್ನು ಅಲ್ಲಿ ನಡೆಸಲಾಗುತ್ತದೆ. ಅಂತಂದ್ರೆ ದೊಡ್ಡ ದೊಡ್ಡ ಒಂದು ಸಾರಿಗೆಗಳು, ಅಂದ್ರೆ ಇಲ್ಲಿ ರೈಲು ಸಾರಿಗೆಯಾಗಲಿ ರೈಲು ಸಾರಿಗೆ ಸಂಸ್ಥೆಗಳನ್ನು ನೋಡಿರಬಹುದು, ರಸ್ತೆ ಸಾರಿಗೆ ಸಂಸ್ಥೆಗಳನ್ನು ನೋಡಿರಬಹುದು, ಜಲ ಸಾರಿಗೆ, ವಿದ್ಯುತ್ ಪೂರೈಕೆ, ಇಂಥ ಎಲ್ಲವುಗಳನ್ನು, ವಿದ್ಯುತ್ ಪೂರೈಕೆ, ನೀರು ಪೂರೈಕೆಗಳನ್ನು ಮಾಡುವಂತಹ ಇಂತಹ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವುದಕ್ಕಾಗಿ ವಿಶೇಷ ಕಾನೂನನ್ನು ಇಲ್ಲಿ ಪಾಸ್ ಮಾಡಲಾಗಿರುತ್ತದೆ. ಅಂತವುಗಳಿಗೆ ನಾವು ಶಾಸನಬದ್ಧ ಕಂಪನಿಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ನೋಂದಾಯಿಸಲ್ಪಟ್ಟ ಕಂಪನಿಗಳು ಅಂತಂದರೆ 2013ರ ಕಾನೂನಿನ ಪ್ರಕಾರ ಅಥವಾ ಅದಕ್ಕೂ ಮೊದಲು ಸ್ಥಾಪನೆಯಾದಂತಹ ಕಾನೂನಿನ ಪ್ರಕಾರ ಸ್ಥಾಪಿಸಲ್ಪಟ್ಟಂತಹ ಕಂಪನಿಗಳನ್ನು ನಾವು ನೋಂದಾಯಿಸಲ್ಪಟ್ಟ ಕಂಪನಿಗಳು ಎಂದು ಹೇಳುತ್ತೇವೆ. ಅಂದರೆ ಆ ಕಾನೂನಿನಲ್ಲಿ 2013ರ ಕಾನೂನಿನಲ್ಲಿ ಇರುವಂತಹ ನೀತಿ ನಿಯಮಗಳಿಗನುಗುಣವಾಗಿ ಇಂತಹ ಕಂಪನಿಗಳು ಸ್ಥಾಪನೆಯಾಗಿರುತ್ತವೆ. ಅವು ತಮ್ಮ ಸ್ವರೂಪವನ್ನು ಹೊಂದಿರುತ್ತವೆ, ಅವು ತಮ್ಮ ಗಾತ್ರವನ್ನು ಹೊಂದಿರುತ್ತವೆ. ಈ ರೀತಿ ಆ ಒಂದು ಕಾನೂನಿನ ನಿಯಮಗಳನ್ನು ಅನುಸರಿಸಿ ಸ್ಥಾಪಿಸಿ ತಮ್ಮ ವ್ಯವಹಾರವನ್ನು ಮುಂದುವರಿಸಿಕೊಂಡು ಹೋಗುವಂತಹ ಕಂಪನಿಗಳಿಗೆ ನಾವು ನೋಂದಾಯಿಸಲ್ಪಟ್ಟ ಕಂಪನಿಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ನಾವು ಈ ಒಂದು ನೋಂದಾಯಿಸಲ್ಪಟ್ಟ ಕಂಪನಿಗಳನ್ನು ನಾವು ಮತ್ತೆ 3 ಪ್ರಕಾರವಾಗಿ ವಿಂಗಡಿಸಿದ್ದೇವೆ. ಷೇರುಗಳಿಂದ ನೇಮಿತವಾದ ಕಂಪನಿಗಳನ್ನು, ಭರವಸೆಯಿಂದ ನೇಮಿತವಾದ ಕಂಪನಿ ಮತ್ತು ಅನಿಯಮಿತ ಕಂಪನಿ ಎಂದು ಹೇಳುತ್ತೇವೆ. ಅಂದ್ರೆ ಷೇರುಗಳಿಂದ ನಿಯಮಿತವಾದ ಕಂಪನಿ ಅಂತಂದರೆ ಇಲ್ಲಿ ಕಂಪನಿಗಳು ಷೇರು ಬಂಡವಾಳವನ್ನು ಹೊಂದಿದಾಗ, ಅಂದರೆ ಇಂಥ ಕಂಪನಿಗಳು ಷೇರು ಬಂಡವಾಳವನ್ನು ಹೊಂದಿರಲಿಕ್ಕೆ ಬೇಕು. ಯಾವ ಷೇರುಗಳಿಂದ ನಿಯಮಿತವಾದ ಕಂಪನಿಗಳನ್ನು ಷೇರು ಬಂಡವಾಳ ಹೊಂದಿರಲಿಕ್ಕೆ ಬೇಕು. ಈ ಷೇರು ಬಂಡವಾಳವನ್ನು ಹೊಂದಿದಂತಹ ಕಂಪನಿಗಳಲ್ಲಿ ಸದಸ್ಯರು ಹೊಣೆಗಾರಿಕೆಯು ನಿಯಮಿತವಾಗಿರುತ್ತದೆ. ಅಂದರೆ ಸದಸ್ಯರು ತಾವು ಕೊಂಡಂತ ಷೇರುಗಳ ಮುಖಬೆಲೆಯ ಮೊತ್ತ ಎಷ್ಟಿರುತ್ತದಲ್ಲ ಅಷ್ಟಕ್ಕೆ ಮಾತ್ರ ಅವರು ಹೊಣೆಗಾರಿಕೆಯು ನಿಯಮಿತವಾಗಿರುತ್ತದೆ. ಆದ್ದರಿಂದ ಇವುಗಳಿಗೆ ಷೇರುಗಳಿಂದ ನಿಯಮಿತವಾದ ಕಂಪನಿಗಳು ಎಂದು ನಾವು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ ಒಬ್ಬ ಎಕ್ಸ್ ಎಂಬ ಒಬ್ಬ ವ್ಯಕ್ತಿಯು ಒಂದು ABC ಎಂಬ ಕಂಪನಿಯಿಂದ 100 ಷೇರುಗಳನ್ನು ಕೊಂಡುಕೊಂಡಿದ್ದಾನೆ. 10 ರೂಪಾಯಿ ಮುಖಬೆಲೆಯ 100 ಷೇರುಗಳು. ಅಂದ್ರೆ 10 ರೂಪಾಯಿ ಮುಖಬೆಲೆಯ 100 ಷೇರುಗಳನ್ನು, 10 ರೂಪಾಯಿ ಮುಖಬೆಲೆಯ 100 ಷೇರುಗಳನ್ನು ಕೊಂಡಿದ್ದಾನೆ. ಅದರಿಂದ ಅವನ ಕಂಪನಿಗೆ ಎಷ್ಟು ಕೊಡಬೇಕಿದೆ? 1,000 ರೂಪಾಯಿಗಳನ್ನು ಅವನು ಕಂಪನಿಗೆ ನೀಡಬೇಕು. ಇವಾಗ ಸದಸ್ಯನಾಗಬೇಕಾದರೆ ಅಂದ್ರೆ ಷೇರುಗಳನ್ನು ಕೊಂಡುಕೊಂಡಾಗ ಅದಕ್ಕೆ ಪ್ರತಿಗಳು ಹಣವನ್ನು ಇಲ್ಲಿ ಬಂಡವಾಳವನ್ನು ಸ್ವೀಕರಿಸುವುದು ಷೇರುಗಳ ಮೂಲಕ. ಈ ರೀತಿ ಈ ಒಬ್ಬ ಎಕ್ಸ್ ಎಂಬ ವ್ಯಕ್ತಿಯಿಂದ ಈ ಕಂಪನಿ ಇಷ್ಟು ಸಂಗ್ರಹ ಮಾಡಿದೆ 1,000 ರೂಪಾಯಿಗಳು. ಈಗ ಎಕ್ಸ್ ಎಂಬ ವ್ಯಕ್ತಿಯು 10 ರೂಪಾಯಿಗಳನ್ನು ಅವನು ಒಮ್ಮೆಲೆ ಕೊಡಬಹುದು ಅಥವಾ ತನಗೆ ಇಷ್ಟ ಬಂದಂತೆ. ಅಂದರೆ ಇಲ್ಲಿ 10 ರೂಪಾಯಿ ಬದಲು 6 ರೂಪಾಯಿಗಳನ್ನು ಅವನು ಕೊಟ್ಟಿದ್ದರೆ ಇನ್ನು 4 ರೂಪಾಯಿಗಳಿಗೆ ಮಾತ್ರ ಅವನು ಕೊಡಲು ಹೊಣೆಗಾರನಾಗಿರುತ್ತಾನೆ ಮತ್ತು ಅವನಿಗೆ ಹೆಚ್ಚಿನ ಒಂದು ಹಣವನ್ನು ಕೊಡಲು ಯಾವುದೇ ಹೊಣೆಗಾರಿಕೆಯನ್ನು ಹೊಂದಿರುವುದಿಲ್ಲ. ಇವುಗಳಿಗೆ ನಾವು ಷೇರುಗಳಿಂದ ನಿಯಮಿತವಾದ ಕಂಪನಿಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಭರವಸೆಯಿಂದ ನಿಯಮಿತವಾದ ಕಂಪನಿಗಳು ಅಂತಂದ್ರೆ ಏನು? ಅಂದ್ರೆ ಭರವಸೆಯಿಂದ ನಿಯಮಿತ ಅಂತಂದ್ರೆ ಇಲ್ಲಿ ಹೆಸರೇ ಸೂಚಿಸುವಂತೆ ಇಂತಹ ಕಂಪನಿಗಳನ್ನು ಸ್ಥಾಪನೆ ಮಾಡುವವರು ಅವುಗಳಿಗೆ ಇಂತಿಷ್ಟು ಹಣವನ್ನು ಕೊಡುತ್ತೇನೆ ಅಂತಂದು ಭರವಸೆಯನ್ನು ನೀಡಿರುತ್ತಾರೆ. ಅಂದ್ರೆ ಇಂಥ ಕಂಪನಿಗಳು ಯಾವುದಂದ್ರೆ ಒಂದು ಸಮಾಜದ ಒಂದು ಕಲ್ಯಾಣವನ್ನು ಮಾಡುವುದಕ್ಕಾಗಿ, ಸಮಾಜ ಸೇವೆಯನ್ನು ಮಾಡುವುದಕ್ಕಾಗಿ, ಸಮಾಜಕ್ಕಾಗಿ ಸೌಲಭ್ಯಗಳನ್ನು ಕೊಡುವುದಕ್ಕಾಗಿ ಇಂಥ ಕಂಪನಿಗಳನ್ನು ಸ್ಥಾಪನೆ ಮಾಡಲಾಗಿರುತ್ತದೆ. ಅಂದ್ರೆ ಕ್ರೀಡಾ ಸಂಘಗಳು, ಮಹಿಳಾ ಸಂಘಗಳು ಅಂತ ಹೇಳ್ತೀವಿ ನೀವು, ಇಂತಹ ಒಂದು ವಾಣಿಜ್ಯ ಸಂಘಗಳು, ವ್ಯಾಪಾರ ಸಂಘಗಳು, ಇಂತಹ ಎಲ್ಲ ಕ್ರೀಡೆ ವಾಣಿಜ್ಯಗಳಲ್ಲಿ ಹಿತಾಸಕ್ತಿಯನ್ನು ತೋರಿಸುವಂತಹ ಕಂಪನಿಗಳು, ಅಂದ್ರೆ ಸಮಾಜಕ್ಕೆ ಒಂದು ಕಲ್ಯಾಣವನ್ನು ಬಯಸುವಂತಹ ಒಂದು ಸಂಸ್ಥೆಗಳೇ ಈ ಭರವಸೆಯಿಂದ ನಿಯಮಿತವಾದ ಕಂಪನಿಗಳಾಗಿವೆ. ಅಂದ್ರೆ ಇವು ಷೇರು ಬಂಡವಾಳವನ್ನು ಹೊಂದಿರಬಹುದು ಅಥವಾ ಹೊಂದದೇ ಇರಬಹುದು. ಕಂಪಲ್ಸರಿ ಇಂಥವು ಷೇರು ಬಂಡವಾಳವನ್ನು ಹೊಂದಲಿಕ್ಕೆ ಬೇಕೆಂಬ ಇಲ್ಲ. ಮತ್ತು ಇಲ್ಲಿ ಸದಸ್ಯರ ಹೊಣೆಗಾರಿಕೆ ಇರುವುದಿಲ್ಲ. ಇಂಥ ಕಂಪನಿಗಳಲ್ಲಿ ಸದಸ್ಯರಿಗೆ ಯಾವುದೇ ಹೊಣೆಗಾರಿಕೆ ಇರುವುದಿಲ್ಲ. ಆದ್ರೆ ಯಾರಿಗೆ ಹೊಣೆಗಾರಿಕೆ ಇರ್ತದೆ ಅಂದ್ರೆ ಭರವಸೆ ಅಂತಂದ್ರೆ ಇಂಥ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಇಲ್ಲಿ ಸದಸ್ಯರಿಂದ ಚಂದಾ ರೂಪದಲ್ಲಿ ಹಣವನ್ನು ಸಂಗ್ರಹಿಸಿ ಇಂಥ ಕಂಪನಿಗಳನ್ನು ಸ್ಥಾಪನೆ ಮಾಡಲಾಗಿರುತ್ತದೆ. ಆದ್ದರಿಂದ ಸದಸ್ಯರಿಂದ ಸಂಗ್ರಹಿಸುವಾಗ ಅವರು ಭರವಸೆಯನ್ನು ನೀಡಿರುತ್ತಾರೆ. ಏನಂತಂದ್ರೆ ಕಂಪನಿಗೆ ಒಂದು ವೇಳೆ ಲಾಸ್ ಆಗಿತ್ತು ಅಂತಂದ್ರೆ ಅಥವಾ ಕಂಪನಿ ವಿಸರ್ಜಿಸಲ್ಪಡುವಾಗ ಇಲ್ಲಿ ಸಾಲಗಳನ್ನು ಕೊಡಬೇಕಾಗಿದ್ದರೆ ಇಂತಿಷ್ಟು ಹಣವನ್ನು ನಾನು ಕೊಡುತ್ತೇನೆ ಅಂತವರು ಭರವಸೆಯನ್ನು ನೀಡಿರುತ್ತಾರೆ. ಆದ್ದರಿಂದ ಇವುಗಳಿಗೆ ಭರವಸೆಯಿಂದ ನಿಯಮಿತವಾದ ಕಂಪನಿಗಳು ಎಂದು ನಾವು ಕರೆಯುತ್ತೇವೆ. ಅಂತಂದ್ರೆ ಇದರಲ್ಲಿ ಶಾಲಾ ಕಾಲೇಜುಗಳು,
ಆಸ್ಪತ್ರೆಗಳು ಈ ಎಲ್ಲವುಗಳು ಕೂಡ ಇಂತಹ ಒಂದು ಸಂಸ್ಥೆಗಳಿಗೆ ಭರವಸೆಯಿಂದ ನೇಮಿತವಾದ ಕಂಪನಿಗಳು ಎಂದು ನಾವು ಕರೆಯುತ್ತೇವೆ. ಅದೇ ರೀತಿಯಾಗಿ ಅನಿಯಮಿತ ಕಂಪನಿಗಳು ಅಂತಂದರೆ ಅನಿಯಮಿತ ಅಂದ್ರೆ ಇದು ನಿಯಮಿತ ಕಂಪನಿಗಳನ್ನು ನೋಡಿದರೆ ಅದೇ ರೀತಿ ಅನಿಯಮಿತ ಕಂಪನಿಗಳು ಕೂಡ ಷೇರು ಬಂಡವಾಳವನ್ನು ಹೊಂದಿರಬಹುದು ಅಥವಾ ಹೊಂದದೇ ಇರಬಹುದು. ಆದರೆ ಇಲ್ಲಿ ಸದಸ್ಯರ ಒಂದು ಹೊಣೆಗಾರಿಕೆ ಅನಿಯಮಿತವಾಗಿರುತ್ತದೆ. ಅಂತಂದ್ರೆ ಅವರು ಕೊಂಡುಕೊಂಡ ಷೇರುಗಳ ಮೊತ್ತಕ್ಕೆ ಇಲ್ಲಿ ಹೊಣೆಗಾರಿಕೆ ಇರುವುದಿಲ್ಲ, ನಿಯಮಿತವಾಗಿರುವುದಿಲ್ಲ. ಅವರು ಕೊಂಡಂತ ಷೇರುಗಳ ಮೊತ್ತಕ್ಕೆ ಅವರು ಹೊಣೆಗಾರರಾಗಿರುವುದಿಲ್ಲ. ಒಂದು ವೇಳೆ ಕಂಪನಿ ವಿಸರ್ಜಿಸಲ್ಪಟ್ಟಾಗ ಅಥವಾ ಒಂದು ವೇಳೆ ಕಂಪನಿಯಲ್ಲಿ ಹಾನಿಯನ್ನು ಉಂಟಾದಾಗ ಆ ಒಂದು ಸಂದರ್ಭದಲ್ಲಿ ಅವರು ಅದನ್ನು ಭರಿಸಲು ಅವರು ತಮ್ಮ ವೈಯಕ್ತಿಕವಾದ ಒಂದು ಖಾಸಗಿ ಆಸ್ತಿಯನ್ನು ಅಂದ್ರೆ ಪ್ರೈವೇಟ್ ಆಸ್ತಿಯನ್ನು ಕೂಡ ಅವರು ಮಾರಾಟ ಮಾಡಿ ಅದರ ಒಂದು ಅವರು ಆ ಒಂದು ಕಂಪನಿಯ ಒಂದು ಹೊಣೆಗಾರಿಕೆಯನ್ನು ಅವರು ಭರಿಸಬೇಕಾಗುತ್ತದೆ. ಅದಕ್ಕೆ ನಾವು ಅನಿಯಮಿತ ಕಂಪನಿಗಳು ಎಂದು ಕರೆಯುತ್ತೇವೆ. ಈ ರೀತಿ ಅನಿಯಮಿತ ಕಂಪನಿಗಳು ಎಂದು ನೋಡಿದ್ದೀವಿ. ಈಗ ನಾವು ವ್ಯತ್ಯಾಸ ನೋಡೋಣ ಅಂತ. ಷೇರುಗಳಿಂದ ನೇಮಿತವಾದ ಕಂಪನಿಗಳಿಗೂ ಮತ್ತೆ ಭರವಸೆಯಿಂದ ನೇಮಿತವಾದ ಕಂಪನಿಗಳು ಇರುವಂತ ವ್ಯತ್ಯಾಸ ಏನು? ಇಲ್ಲಿ ನಾವು ಮೊದಲನೇ ವ್ಯತ್ಯಾಸ ನೋಡಿದಾಗ ಏನಿದೆ, ಷೇರುಗಳಿಂದ ನೇಮಿತವಾದ ಕಂಪನಿಗಳನ್ನು ಬಂಡವಾಳ ಹೊಂದಿರಲಿಕ್ಕೆ ಬೇಕು. ಆದರೆ ಭರವಸೆಯಿಂದ ನೇಮಿತವಾದ ಕಂಪನಿಗಳು ಬಂಡವಾಳ ಹೊಂದಿರಬಹುದು ಅಥವಾ ಹೊಂದಿರಲಿಕ್ಕೆ ಇರಬಹುದು. ಮತ್ತೆ ಇನ್ನೊಂದೇನು, ಷೇರುಗಳಿಂದ ನೇಮಿತವಾದ ಕಂಪನಿಯಲ್ಲಿ ಸದಸ್ಯರ ಹೊಣೆಗಾರಿಕೆ ನಿಯಮಿತವಾಗಿರುತ್ತದೆ. ಆದರೆ ಭರವಸೆಯಿಂದ ನೇಮಿತವಾದ ಕಂಪನಿಗಳಲ್ಲಿ ಸದಸ್ಯರ ಹೊಣೆಗಾರಿಕೆಯು ಅವರು ಭರವಸೆ ಇಟ್ಟಂತ ಮೊತ್ತಕ್ಕೆ ನಿಯಮಿತವಾಗಿರುತ್ತದೆ. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಹಣವನ್ನು ಸಂಗ್ರಹಿಸಬೇಕಾದರೆ, ಇಲ್ಲಿ ಬಂಡವಾಳವನ್ನು ಸಂಗ್ರಹಿಸಬೇಕಾದರೆ ಸದಸ್ಯರಿಂದ ಷೇರುದಾರರಿಂದ ಹಣವನ್ನು ಸಂಗ್ರಹಿಸಲಾಗುತ್ತದೆ. ಆದರೆ ಭರವಸೆಯಿಂದ ನೇಮಿತವಾದ ಕಂಪನಿಗಳಲ್ಲಿ ಚಂದಾ ರೂಪದಲ್ಲಿ ಹಣವನ್ನು ಸದಸ್ಯರಿಂದ ಇಲ್ಲಿ ಸಂಗ್ರಹಿಸಲಾಗುತ್ತದೆ. ಮತ್ತು ಕಂಪನಿಗಳ ಒಂದು ಅಂದರೆ ಈ ಒಂದು ಕಂಪನಿಗಳು ಇಲ್ಲಿ ಷೇರುಗಳಿಂದ ನೇಮಿತವಾದ ಕಂಪನಿಗಳು ತಮ್ಮ ಹೆಸರಿನ ಕೊನೆಗೆ ನಿಯಮಿತ ಎಂಬ ಒಂದು ಶಬ್ದವನ್ನು ಹೊಂದಿರಲಿಕ್ಕೆ ಬೇಕು. ಅದು ಖಾಸಗಿ ಕಂಪನಿಯಾಗಿರಲಿ ಅಥವಾ ಸಾರ್ವಜನಿಕ ಕಂಪನಿಯಾಗಿರಲಿ ಅಥವಾ ಸರ್ಕಾರಿ ಕಂಪನಿಯಾಗಿರಲಿ, ಅದು ಏನಂತಂದ್ರೆ ನಿಯಮಿತ ಎಂಬ ಒಂದು ಶಬ್ದವನ್ನು ಅಂತಂದ್ರೆ ABC ಕಂಪನಿ ಲಿಮಿಟೆಡ್ ಅಂತಂದ್ರೆ ನಿಯಮಿತ ಎಂಬ ಒಂದು ಕಂಪನಿಯ ಹೆಸರನ್ನು ಹೊಂದಿರಲಿಕ್ಕೆ ಬೇಕು. ಅದೇ ರೀತಿ ಭರವಸೆಯಿಂದ ನೇಮಿತವಾದ ಕಂಪನಿಗಳು ಅವು ಭರವಸೆಯಿಂದ ನೇಮಿತವಾದ ತಮ್ಮ ಹೆಸರಿಗೆ ಕೊನೆಗೆ ಹೊಂದಿರಬಹುದು ಅಥವಾ ಹೊಂದಿರಲಿಕ್ಕೆ ಇರಬಹುದು. ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಅವು ತಮ್ಮ ಹೆಸರಿನ ಕೊನೆಗೆ ನಿಯಮಿತ ಎಂಬ ಒಂದು ಶಬ್ದವನ್ನು ಬಳಸಬಹುದು. ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಕಂಪನಿಗಳು ಷೇರುಗಳಿಂದ ನಿಯಮಿತವಾದ ಕಂಪನಿಗಳು ದೊಡ್ಡ ಸಂಖ್ಯೆಯಲ್ಲಿ ಕಂಡು ಬಂದರೆ ಭರವಸೆಯಿಂದ ನಿಯಮಿತವಾದ ಕಂಪನಿಗಳು ಸಣ್ಣ ಸಂಖ್ಯೆಯಲ್ಲಿ ಕಂಡು ಬರುತ್ತವೆ ಎಂಬುದೇ ಇವುಗಳ ವ್ಯತ್ಯಾಸ. ಅದೇ ರೀತಿಯಾಗಿ ಇಲ್ಲಿ ಷೇರುಗಳಿಂದ ನಿಯಮಿತವಾದ ಕಂಪನಿಗಳು ಅನಿಯಮಿತ ಕಂಪನಿಗಳಲ್ಲಿ ವ್ಯತ್ಯಾಸ. ಇಲ್ಲಿ ಕೂಡ ಅದೇ ವ್ಯತ್ಯಾಸ ಹೇಳ್ಬೋದು. ಇಲ್ಲಿ ನಿಯಮಿತವಾದ ಕಂಪನಿಗಳು ಷೇರು ಬಂಡವಾಳವನ್ನು ಹೊಂದಿರುತ್ತವೆ, ಅನಿಯಮಿತ ಕಂಪನಿಗಳು ಷೇರು ಬಂಡವಾಳವನ್ನು ಹೊಂದಿರಬಹುದು ಅಥವಾ ಹೊಂದಿರಲಿಕ್ಕೆ ಇಲ್ಲ. ಅದೇ ರೀತಿ ಹೊಣೆಗಾರಿಕೆ, ಷೇರುಗಳಿಂದ ನೇಮಿತವಾದ ಕಂಪನಿಯಲ್ಲಿ ಸದಸ್ಯರ ಹೊಣೆಗಾರಿಕೆಯು ನಿಯಮಿತವಾಗಿರುತ್ತದೆ ಮತ್ತು ಅನಿಯಮಿತ ಕಂಪನಿಯಲ್ಲಿ ಸದಸ್ಯರ ಹೊಣೆಗಾರಿಕೆಯು ಅನಿಯಮಿತವಾಗಿರುತ್ತದೆ. ಮತ್ತು ಇಲ್ಲಿ ಷೇರುಗಳ ಹಣವನ್ನು ಅಂತಂದರೆ ಕಂಪನಿಗಳ ಒಂದು ಸ್ವರೂಪ ಅಂದರೆ ಕಂಪನಿಗಳು ಷೇರುಗಳಿಂದ ನೇಮಿತವಾದ ಕಂಪನಿಗಳು ಅಂತಂದ್ರೆ ಅವು ದೊಡ್ಡ ಪ್ರಮಾಣದಲ್ಲಿ ವಾಣಿಜ್ಯ ವ್ಯವಹಾರವನ್ನು ಮಾಡುವಂತಹ ಕಂಪನಿಗಳಾಗಿದ್ದರೆ, ಅನಿಯಮಿತ ಕಂಪನಿಗಳು ಕೂಡ ಇಂತಹ ಒಂದು ವ್ಯವಹಾರವನ್ನು ಮಾಡುತ್ತಿರ್ತವೆ. ಆದರೆ ಅವು ತಮಗೆ ಒಂದು ಅನಿಯಮಿತ ಹೊಣೆಗಾರಿಕೆಯನ್ನು ಹೊತ್ತಿಕೊಳ್ಳಲು ಯಾರು ಇಲ್ಲಿ ಭರವಸೆಯನ್ನು ಇಟ್ಟಿರುತ್ತಾರೆ ಅವರನ್ನು ಸೇರಿಸಿಕೊಂಡು ಇಲ್ಲಿ ತಮ್ಮ ವ್ಯವಹಾರವನ್ನು ಮಾಡುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಷೇರುಗಳಿಂದ ನಿಯಮಿತವಾದ ಕಂಪನಿಗಳು ನಿಯಮಿತ ಎಂಬ ಶಬ್ದವನ್ನು ಹೊಂದಿರಲಿಕ್ಕೆ ಬೇಕು. ಆದರೆ ಅನಿಯಮಿತ ಕಂಪನಿಗಳು ಅಂತ ಯಾವುದೇ ತಮ್ಮ ಹೆಸರಿನ ಕೊನೆಗೆ ಹೊಂದಿರಬೇಕಾಗಿಲ್ಲ. ಈ ರೀತಿ ಮತ್ತು ಷೇರುಗಳಿಂದ ನಿಯಮಿತವಾದ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದರೆ ಅನಿಯಮಿತ ಕಂಪನಿಗಳು ಸಣ್ಣ ಪ್ರಮಾಣದಲ್ಲಿ ಇಲ್ಲಿ ಕಂಡು ಬರುತ್ತವೆ. ಕಾನೂನಿನ ಪ್ರಕಾರ ನೋಂದಾಯಿಸಲ್ಪಟ್ಟ ಕಂಪನಿಗಳು ಇರುವಂತದ್ದು. ಅದೇ ರೀತಿ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಅಂತಂದ್ರೆ ಕೆಲವೊಂದು ಕಂಪನಿಗಳಲ್ಲಿ ಕನಿಷ್ಠ ಸಂಖ್ಯೆ 2 ಇದ್ದು ಗರಿಷ್ಠ ಸಂಖ್ಯೆ 50 ಇದ್ದಾಗ ಅವಳಿಗೆ ಖಾಸಗಿ ಕಂಪನಿಗಳು ಎಂದು ನಾವು ಕರೆಯುತ್ತೇವೆ. ಮತ್ತು ಕನಿಷ್ಠ ಸಂಖ್ಯೆ 7 ಇದ್ದು ಗರಿಷ್ಠ ಸಂಖ್ಯೆ ಮಿತಿ ಇಲ್ಲದಿದ್ದರೆ ಅವುಗಳಿಗೆ ನಾವು ಸಾರ್ವಜನಿಕ ಕಂಪನಿಗಳು ಎಂದು ನಾವು ಕರೆಯುತ್ತೇವೆ. ಈ ರೀತಿ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಕೂಡ ನಾವು ಹೇಳಬಹುದು. ಮತ್ತು ಒಡೆತನದ ಆಧಾರದ ಮೇಲೆ ಸರ್ಕಾರಿ ಕಂಪನಿಗಳು ಮತ್ತು ಸರ್ಕಾರೇತರ ಕಂಪನಿಗಳು ಅಂದರೆ ಸರ್ಕಾರದ ಒಂದು ಅಂತಂದ್ರೆ ಅವು ರಾಜ್ಯ ಸರ್ಕಾರಗಳಾಗಿರಲಿ ಅಥವಾ
ಕೇಂದ್ರ ಸರ್ಕಾರಿ ಆಗಿರಲಿ ಅಥವಾ ಅರೆ ಸರ್ಕಾರಿಗಳ ಒಂದು ಕಾನೂನಿನ ಪ್ರಕಾರ ಸ್ಥಾಪನೆ ಮಾಡಲ್ಪಟ್ಟಂತಹ ಮತ್ತು ಆ ಕಾನೂನಿನ ನಿಬಂಧನೆಗಳನ್ನುವಾಗಿ ನಡೆಯಲ್ಪಟ್ಟಂತಹ ಸ್ಥಾಪಿಸಲ್ಪಟ್ಟಂತಹ ಕಂಪನಿಗಳೇ ಸರ್ಕಾರಿ ಕಂಪನಿಗಳಾಗಿವೆ. ಸರ್ಕಾರೇತರ ಕಂಪನಿಗಳು ಅಂತಂದರೆ ಇವು ಯಾವುದೇ ಒಂದು ಸರ್ಕಾರದ ಹತೋಟಿಯಲ್ಲಿದ್ದರೆ ಒಂದು ಖಾಸಗಿಯಾಗಿ ನಿರ್ಮಾಣ ಮಾಡಲ್ಪಟ್ಟ ಮತ್ತು ಖಾಸಗಿಯ ಒಂದು ಕಾನೂನಿನ ಪ್ರಕಾರ ಅಥವಾ ಅವರ ನಿಯಮಗಳಿಗೆ ಅನುಗುಣವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುವಂತಹ ಕಂಪನಿಗಳಿಗೆ ನಾವು ಸರ್ಕಾರೇತರ ಕಂಪನಿಗಳು ಎಂದು ನಾವು ಹೇಳುತ್ತೇವೆ. ಈ ರೀತಿ ಹಲವಾರು ಪ್ರಕಾರಗಳನ್ನು ನೋಡುತ್ತೇವೆ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ನಿಯಂತ್ರಣದ ಆಧಾರದ ಮೇಲೆ ಮತ್ತು ಇತರೆ ಕಂಪನಿಗಳನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಬಾಯ್.